ಕೊಡೋಣ, ಅವಾಗ ಕಂಟೆಂಟ್ ಏನು ಕೇಳೋದು ಗೊತ್ತಾಗುತ್ತೆ. ಏನಿಲ್ಲ ಪ್ರಶ್ನೆ ಇದೆ ಬನ್ನಿ ಸರ್. ಪ್ರಶ್ನೆ ನಿಮ್ಮ ಒಳ್ಳೇದಕ್ಕೆ ಕೊಡೋದ್ರೆ ನಿಮ್ದು ಆಯ್ತಣ್ಣ, ನಿಮ್ದು ರೆಕಾರ್ಡು ನಾನು ನಿಲ್ಲಿಸ್ಕೋಬೋದು. ಮೇಡಮ್ ನಾವು ಹೇಳ್ದಂಗೆ ಕೇಳಿ ಇಲ್ಲಿ ಕಡೆಗೆ ಬಂದರೆ ನೆಲಬಾಡಿಗೆ ಸ್ಲಮ್ ನಿವಾಸಿಗಳಿಗೆ ಮಾನವ ಹಕ್ಕುಗಳ ರಕ್ಷಣೆ ಮಾಡಲೇಬೇಕು. ಗ್ರೇಟರ್ ಬೆಂಗಳೂರಿನಲ್ಲಿ ದುಡಿಯುತ್ತಿರುವ ನೆಲಬಾಡಿಗೆ ಸ್ಲಮ್ ನಿವಾಸಿಗಳಿಗೆ ಮಾನವ ಹಕ್ಕುಗಳು ಖಾತ್ರಿಯಾಗಲೇಬೇಕು. ಸ್ಲಮ್ ನಿವಾಸಿಗಳನ್ನು ನಿರ್ಲಕ್ಷ್ಯ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನೆಲಬಾಡಿಗೆ ಸ್ಲಮ್ ನಿವಾಸಿಗಳನ್ನು ನಿರ್ಲಕ್ಷ್ಯ ಮಾಡಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಹೆಣ್ಣು ಮಕ್ಕಳಿಗೆ ವಸತಿ ಆಗಲೇಬೇಕು. ನೆಲಬಾಡಿಗೆ ಸ್ಲಂಗಳಿಗೆ ವಸತಿ ಆಗಲೇಬೇಕು. ನೀತಿಗೆಟ್ಟ ಸರ್ಕಾರಕ್ಕೆ, ನೀತಿಗೆಟ್ಟ ಸರ್ಕಾರಕ್ಕೆ ಏಕೆ ಬೇಕು, ಏಕೆ ಬೇಕು, ಏಕೆ ಬೇಕು. ಬರೀ ಸಮಸ್ಯೆ ಮಾಡ್ತಿದ್ರೆ ನಾವೆಲ್ಲ ಮೊದಲೆಲ್ಲ ಬೇರೆ ವಿಚಾರ ಮುಂದೆ ತಗೊಂಡೋಗ್ಬೇಕು. ಇವಾಗ ನಾವು ನೆಲವಾಡಿ ಬಂದಂದ್ರೆ ನಮ್ದೆಲ್ಲ ವಿಚಾರ ನಿಮ್ಗೆಲ್ಲರಿಗೂ ತಿಳಿಯುತ್ತೆ, ನಮಗೆಲ್ಲ ಏನೆಲ್ಲ ತುಂಬ ವಿಚಾರ. ಮಾನವ ಹಕ್ಕುಗಳ ದಿನ ಆಚರಣೆ ಆಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಡಂಬಡಿಕೆಗಳಾಗಿದ್ದಾವೆ. ಆದರೆ ಇವತ್ತು ಬೆಂಗಳೂರು ನಗರ ಒಂದರಲ್ಲೇ ಸುಮಾರು 150ರಿಂದ 200 ಸ್ಲಮ್ಗಳು ನೆಲಬಾಡಿಗೆಯಲ್ಲಿ ವಾಸ ಮಾಡ್ತಕ್ಕಂಥ ಉತ್ತರ ಕರ್ನಾಟಕದ, ಉತ್ತರ ಭಾರತದ ಲಕ್ಷಾಂತರ ಕುಟುಂಬಗಳು ಗ್ರೇಟರ್ ಬೆಂಗಳೂರಿಗೆ ಅದರ ಅಭಿವೃದ್ಧಿಗೆ ದುಡಿತಕ್ಕಂಥ ಜನರು ಇವತ್ತು ಕನಿಷ್ಠ ಕುಡಿಯ ನೀರು, ಕನಿಷ್ಠ ಶೌಚಾಲಯ, ಮಕ್ಕಳ ಶಿಕ್ಷಣ, ಹಾಗೆ ಮೂಲಭೂತ ಸೌಲಭ್ಯವಾಗಿರ್ತಕ್ಕಂಥ ಬೀದಿ ದೀಪ, ಕರೆಂಟ್ ಇವೆಲ್ಲದರಿಂದ ವಂಚಿತರಾಗಿ, ತಮ್ಮ ಹಕ್ಕುಗಳಿಂದ ವಂಚಿತರಾಗಿ ಇಲ್ಲಿ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಇಂಥ ಜನರಿಗೆ ಇಲ್ಲಿನ ಸರ್ಕಾರ ಗ್ರೇಟರ್ ಬೆಂಗಳೂರನ್ನ ಏನು ಮುಂದೆ ತಂದಿದ್ದಾರೆ, ಈ ಗ್ರೇಟರ್ ಬೆಂಗಳೂರಿಗೆ ದುಡಿತಾ ಇರ್ತಕ್ಕಂಥ ಸ್ಲಮ್ ಜನರಿಗೆ ಒಂದು ನೀತಿಯನ್ನು ರೂಪಿಸಿ ಅವರ ಒಂದು ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಮಾನವ ಹಕ್ಕುಗಳ ದಿನದಂದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಸ್ಲಮ್ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆ, ಹಾಗೆ ದಕ್ಷ ಮಹಿಳಾ ಸಂಘಟನೆ ಮತ್ತು ಭೀಮ್ ಜ್ಯೋತಿ ಮಹಿಳಾ ಸಂಘಟನೆ, ಸಫಾಯಿ ಕರ್ಮಚಾರಿಗಳ ಕಾವಲು ಸಮಿತಿ ಜಂಟಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ, ಅಂದರೆ ಇವತ್ತು ಇಡೀ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಈ ಬೆಂಗಳೂರನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಈ ಜನರಿಗೆ ವ್ಯಾಪಕವಾಗಿರ್ತಕ್ಕಂಥ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಆ ಮಕ್ಕಳಿಗೆ ಇವತ್ತು ಶಿಕ್ಷಣ ಇಲ್ಲ. ಕನಿಷ್ಠ ಇವಕ್ಕೆಲ್ಲನೂ ಸಹ ಇವತ್ತು ಮಹಿಳಾ ಆಯೋಗ ಇದೆ, ಮಕ್ಕಳ ರಕ್ಷಣಾ ಆಯೋಗ ಇದೆ, ಮಾನವ ಹಕ್ಕುಗಳ ಆಯೋಗ ಇದೆ. ಈ ಎಲ್ಲ ಆಯೋಗಗಳಲ್ಲೂ ಒಳಗೊಂಡಂಗೆ ರಾಜ್ಯ ಸರ್ಕಾರ ಬೆಂಗಳೂರಿಗೆ ದುಡಿತಾ ಇರ್ತಕ್ಕಂಥ ಈ ಜನರಿಗೆ ಒಂದು ನೀತಿಯನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಪ್ರಮುಖವಾದ ಬೇಡಿಕೆ ಏನು ಅಧ್ಯಕ್ಷ? ಸರ್, ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇವತ್ತು ರಾಜ್ಯ ಸರ್ಕಾರ ಈ ನೆಲಬಾಡಿಗೆ ಸ್ಲಮ್ಗಳಿಗೆ ಇವತ್ತೇನು ಅನಧಿಕೃತವಾಗಿ ನೆಲಬಾಡಿಗೆಯಿಂದ ಭೂ ಮಾಫಿಯಾಗಳು ವಸೂಲಿ ಮಾಡ್ತಾ ಇದ್ದಾವೆ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ನೀತಿಯನ್ನು, ಕಾನೂನನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ತಮ್ಮ ಪರಿಚಯ ಅಧ್ಯಕ್ಷ? ನಾನು ರಾಜ್ಯ ಸಂಚಾಲಕ ಸ್ಲಮ್ ಜನಾಂದೋಲನ ಕರ್ನಾಟಕ ಎ ನರಸಿಂಹಮೂರ್ತಿ ಅಂತ ಹೇಳಿ. ನರಸಿಂಹಣ್ಣ, ಇವಾಗ ಅಧಿವೇಶನ, ಬೆಳಗಾಂ ಅಧಿವೇಶನ ನಡೀತಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ನಗರ ಕೇಂದ್ರ ಬಿಂದು ಫ್ರೀಡಂ ಪಾರ್ಕ್ನ ಉದ್ಘಾಟನೆ ಪ್ರತಿಭಟನೆ ಮಾಡ್ತಿದ್ದೀರಾ. ಕಡೆಯದಾಗಿ ಅಧಿವೇಶನದಲ್ಲಿ ಇರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಿಗೆ ಏನು ಹೇಳ್ತೀರಾ? ಸರ್, ನಾವು ಈಗಾಗಲೇ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಇದರ ಕೇಸ್ ಸ್ಟಡಿಗಳನ್ನು ಕೊಟ್ಟಿದ್ದೀವಿ. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಒಂದು ಆದೇಶವನ್ನು ಮಾಡಿದೆ. ನಗರಾಭಿವೃದ್ಧಿ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ, ಹಾಗೆಯೇ ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ JBA ಏನಾಗಿದೆ, ಈ 4 ಡಿಪಾರ್ಟ್ಮೆಂಟ್ಗಳು ಸೇರಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿಯನ್ನು ನೋಡ್ತಾ ಇದ್ದಾರೆ. ಇವರು ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಬೆಳಗಾಂ ಅಧಿವೇಶನದಲ್ಲಿ ಗಮನವನ್ನು ಸೆಳೀತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಯಾಕಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಇಡೀ ರಾಜ್ಯದ
ಜಲವಂತ ಸಮಸ್ಯೆಗಳನ್ನು ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇದು ರಾಜಧಾನಿಯಲ್ಲಿರ್ತಕ್ಕಂಥ ಒಂದು ಜಲವಂತವಾಗಿರ್ತಕ್ಕಂಥ ಸಮಸ್ಯೆ, ಇದು ರಾಜ್ಯದ ಸಮಸ್ಯೆ ಆಗಿರೋದ್ರಿಂದ ಈ ರಾಜ್ಯದ ಸಮಸ್ಯೆಯನ್ನು ಬೆಳಗಾಂನಲ್ಲೂ ಸಹ ಚರ್ಚೆ ಮಾಡಿ ಇದಕ್ಕೊಂದು ಪರಿಹಾರವನ್ನು ಕಂಡುಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.